ಹಾಯ್, ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ. ಇವತ್ತು 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಕಾಂಬೋ ರೆಸಿಪಿ ಆಫರು ಎರಡೆರಡು ಒಟ್ಟಿಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈಗ 1 ಲೋಟ ರಾಗಿ ತೊಗೊಂಡಿದ್ದೀನಿ. ಈ ರಾಗಿನ ನಾನು ತೊಳೆದು ಕ್ಲೀನ್ ಮಾಡಿ ಮಧ್ಯಾಹ್ನನೇ ಇದು ಒಂದು 2-3 ಗಂಟೆ ನೆನೆಸ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ತೊಳ್ಕೊಂಬರ್ತಾ ಇದ್ದೀನಿ. ರಾಗಿನ 1 ಲೋಟ ಮೆಜರ್ಮೆಂಟ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈಗ ಇದೆಲ್ಲ ವಾಶ್ ಮಾಡಿಕೊಂಡು ಬಂದುಬಿಡ್ತೀನಿ. ನೆಕ್ಸ್ಟು ಇದೇ ಸೇಮ್ ಲೋಟದಲ್ಲಿ ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟು ಅದೇ ಸೇಮ್ ಲೋಟದಲ್ಲಿ 1/4 ಲೋಟ ಸಬ್ಬಕ್ಕಿ ಅಂತಾರಲ್ಲ, ಸೀಮೆ ಅಕ್ಕಿ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ಅದನ್ನು 1/4 ಲೋಟ ಸಾಕು ತೊಗೊಂಡಿದ್ದೀನಿ, ಮೆಜರ್ಮೆಂಟ್ ಕರೆಕ್ಟ್ ಇರಲಿ ಅಂತ. ಈಗ ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕಿ ಇದನ್ನು ಸಹ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಕ್ಲೀನಾಗಿ 1-2 ಸಲ ತೊಳೆದು ವಾಶ್ ಮಾಡ್ಕೋಬೇಕಾಗತ್ತೆ. ಇದನ್ನು ನೋಡಿ, ಎಲ್ಲ ವಾಶ್ ಮಾಡಿಕೊಂಡು ಬರ್ತೀನಿ. ಈಗ ನೆಕ್ಸ್ಟ್ ನೋಡಿ, ಈಗ ರಾಗಿನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಈ ಥರ ಇದಕ್ಕೆ ಸಹ ನೀರು ಹಾಕಿ ಮುಚ್ಚಿಟ್ಬಿಡೋಣ. ನೆನಿಬೇಕು, ಒಂದು 2-3 ಅವರ್ಸ್ ನೆನಿಬೇಕು. ಈಗ ನೆಕ್ಸ್ಟು ಇದನ್ನು ಸಹ ಸೇಮು ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ವಲ್ಲ, ಅದನ್ನು ಸಹ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದನ್ನು ಸಹ ಹಿಂಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ, ಒಂದು 2-3 ಅವರ್ಸು. ಮುಚ್ಚಿಟ್ಟಾದ ನಂತರ ನಾನು ಇದು ಒಂದು 2-3 ಅವರ್ಸ್ ಆದಮೇಲೆ ಈಗ ನೋಡಿ, ಇದನ್ನು ನೆಂದಿದೆ ಈ ಥರ ಚೆನ್ನಾಗಿ ರಾಗಿ. ಅದನ್ನು ನೀರು ತೆಗೆದ್ಬಿಟ್ಟು, ನೀರೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆದಷ್ಟು ಕಡಿಮೆ ನೀರಿನಲ್ಲಿ ನಾವು ರುಬ್ಕೋಬೇಕಾಗತ್ತೆ. ನೆನೆಸಿದ ರಾಗಿನೆಲ್ಲ ಹಾಕ್ತಾಯಿದ್ದೀನಿ. ನಂತರ ಈಗ ಉದ್ದಿನಬೇಳೆ ಎಲ್ಲ ಸಬ್ಬಕ್ಕಿ ತೊಗೊಂಡಿದ್ದೀವಲ್ಲ, ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಖಂಡಿತ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ. ಹೊಸ್ದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಸಹ ಎಲ್ಲ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಆದಷ್ಟು ಕಡಿಮೆ ನೀರಿನಲ್ಲಿ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ರುಬ್ಕೊಂಬಂದಿದ್ದೀನಿ. ಮುಚ್ಚಳ ತೆಗೆದು ಈಗ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಮಿಕ್ಸಿಲಿರೋದನ್ನೆಲ್ಲ ಹಾಕಿ ನೋಡಿ, ಈ ಥರ ತೀರಾ ನೈಸ್ ಏನಿರೋದು ಬೇಡ, ದಪ್ಪ ದಪ್ಪ ಮಾಮೂಲಿ ರವೆ ಥರ ಇರ್ತಲ್ಲ ಆ ಥರ ರುಬ್ಕೋಬೇಕಾಗತ್ತೆ. ಒಟ್ಟು ರಾಗಿ ನೈಸ್ ಆಗಿರಬೇಕು, ದಪ್ಪ ದಪ್ಪ ಆಗಿರಬೇಕು ಹಾಕಿರೋ ರಾಗಿ. ನೋಡಿ, ಈಗ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಎಲ್ಲ ಹಾಕ್ಕೊಳ್ತೀನಿ ಸ್ನೇಹಿತರೆ. ಒಂದು ಒಳ್ಳೆ ಸಾಫ್ಟಾಗಿರೋ ಮೃದುವಾದ ಇಡ್ಲಿ ತಯಾರಿಸೋದಕ್ಕೆ ಈಗ ನಾವು ಬ್ಯಾಟರು ರೆಡಿ ಮಾಡ್ಕೊಂಡಿದ್ದೀವಿ. ರಾತ್ರಿಯೇ ಓವರ್ನೈಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಫರ್ಮೆಂಟ್ ಆಗುತ್ತೆ, ಚೆನ್ನಾಗಿ ಉದಿಗೆ ಬರುತ್ತೆ. ಎಲ್ಲ ಮಿಕ್ಸ್ ಮಾಡೋಣ. ಮಿಕ್ಸಿ ಜಾರಲ್ಲಿರೋ ನೀರು ಸಹ ಇದಕ್ಕೆ ಹಾಕಿ ಅದು ಈಗ ಒಂದು 3/4 ಲೋಟದಷ್ಟು ರವೆ, ಚಿರೋಟಿ ರವೆ ಇಲ್ಲ, ನಮ್ಮ ಮಾಮೂಲಿ ಬೆಂಗಳೂರು ರವೆ ಯಾವ್ದಾದ್ರು ಹಾಕ್ಕೋಬೋದು ಮನೇಲಿರೋದು. ಆದರೆ ಉಪ್ಪಿಟ್ಟು ಅಂದರೆ ದಪ್ಪ ರವೆ ಇರುತ್ತಲ್ಲ, ಅದನ್ನಾದರೆ ಸ್ವಲ್ಪ ನಾವು ಮಿಕ್ಸಿನಲ್ಲಿ ನೈಸ್ ಮಾಡಿ ಹಾಕ್ಕೋಬೇಕಾಗತ್ತೆ. ಒಟ್ಟು ಯಾವ್ದಾದ್ರು ಹಾಕ್ಕೋಬೋದು. ನಾನಿಲ್ಲಿ ಬೆಂಗಳೂರು ರವೆ, ಬಾಂಬೆ ರವೆ ಅಂತಾರಲ್ಲ, ಅದನ್ನು 3/4 ಲೋಟ ಹಾಕಿದ್ದೀನಿ. ಈಗ ಇದು ಮಿಕ್ಸ್ ಮಾಡಿದ ನಂತರ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ. 1 ಸ್ಪೂನು, ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ಒಂಚೂರು ಮಿಕ್ಸಿ ಜಾರಲ್ಲಿ ಇರೋದನ್ನೆಲ್ಲ ನೀರು ಹಾಕಿ ಇನ್ನೊಂದು ಸ್ವಲ್ಪ ಆದಷ್ಟು ಗಟ್ಟಿಯಾಗೇ ಇರಬೇಕು. ಮತ್ತು ನೆಂದಿದ ತಕ್ಷಣ ನಾವು ಬೆಳಗ್ಗೆಗೆ ಹದ ನೋಡಿಕೊಂಡು ಮತ್ತೆ ಒಂಚೂರು ನೀರು ಸೇರಿಸ್ಕೋಬೇಕಾಗತ್ತೆ. ಈಗ ತೆಳುಗೆ ಕಾಣಿಸುತ್ತೆ, ಅದನ್ನು ನೆಂದಿದ ತಕ್ಷಣ ಅದು ಗಟ್ಟಿಯಾಗಿರುತ್ತೆ, ಉಬ್ಬಿ ಬಂದಿರುತ್ತಲ್ಲ, ಆವಾಗ ನಾವು ನೋಡಿಕೊಂಡು ಇಡ್ಲಿ ಬ್ಯಾಟರ್ನಲ್ಲಿ ನಾವು ನೋಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಮುಚ್ಚಿಟ್ಬಿಡ್ತೀನಿ ಈಗ. ನಂತರ ಬೆಳಿಗ್ಗೆ ತೆಗಿತಾ ಇದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಫರ್ಮೆಂಟೇಷನ್ ಆಗಿದೆ. ಈಗ ಇದಕ್ಕೆ ನಾನು ಯಾವ ಸೋಡಾನೂ ಹಾಕ್ತಾಯಿಲ್ಲ, ಏನೂ ಹಾಕ್ತಾಯಿಲ್ಲ. ಹಾಗೆಯೇ ಇಡ್ಲಿ ತಯಾರಿಸೋಣ. ಸಾಫ್ಟಾಗಿ ಮಲ್ಲಿಗೆ ಅಂತ ರಾಗಿ ಇಡ್ಲಿನ ನಾವು ತಯಾರಿಸೋಕ್ಕೆ ಬ್ಯಾಟರ್ ರೆಡಿ ಆಯಿತು. ಈಗ ನಾವು ಇದಕ್ಕೆ ಇಡ್ಲಿ ಸ್ಟ್ಯಾಂಡ್ಗೆ ತಟ್ಟೆ ಇಡ್ಲಿ ತಟ್ಟೆ ಥರ ಇರುತ್ತಲ್ಲ, ಅದು ಈ ಥರ ಇಡ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಂಡು ಎಣ್ಣೆ ಸವರ್ಬಿಟ್ಟು ನಾವು
ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ಳೋಣ. ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಇದು ಮಾತ್ರ. ಸಾಫ್ಟಾಗಿರುತ್ತೆ ಮಾತ್ರ. ಮಾಮೂಲಿ ಇಡ್ಲಿ ತಿನ್ನೋದು ಬೇಜಾರಾದಾಗ ಈ ಥರ ರಾಗಿ ಇಡ್ಲಿ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ನೋಡೋಕ್ಕೂ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಇದು ಎಲ್ಲರಿಗೂ. ನೋಡಿ ಈ ಥರ ಎಲ್ಲ ತಟ್ಟೆ ಸ್ಟ್ಯಾಂಡಿಗೆ ಹಾಕಿ ನಾನು ಇಡ್ಲಿ ಕುಕ್ಕರ್ನ ಸ್ವಲ್ಪ ಬಿಸಿಗೆ ಇಟ್ಟಿದ್ದೀನಿ. ಮುಂಚೆ ಒಂದು 5 ನಿಮಿಷ ಮುಂಚೆನೇ ಬಿಸಿ ಇಟ್ಕೋಬೇಕು. ಒಂದು 2-3 ಲೋಟ ನೀರು ಹಾಕ್ಕೊಂಡು ಬಿಸಿ ಕುದೀತಾ ಇರ್ಬೇಕಾದ್ರೆ ನಾವು ಈ ಇಡ್ಲಿ ಸ್ಟ್ಯಾಂಡ್ನ ಹಿಂಗಿಟ್ರೆ ಬೇಗ 10 ನಿಮಿಷದಲ್ಲಿ ನಾವು ಇಡ್ಲಿನ ತಯಾರಿಸ್ಕೋಬೋದು, ಟೈಮ್ ಸೇವ್ ಆಗುತ್ತೆ. ಈಗ ಇಡ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಬಂದ್ಬಿಡೋಣ. ನೋಡಿ ಈ ಥರ ಇಡ್ಲಿ ರೆಡಿ ಆಯಿತು. ಒಂದು 10 ನಿಮಿಷ ಆದ ನಂತರ ನೋಡಿ ತೆಗಿತಾ ಇದ್ದೀನಿ. ಒಳ್ಳೆ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಯಿತು. ಸಖತ್ತಾಗಿ ಬಂದಿದೆ ಮಾತ್ರ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಈಗ ಇದನ್ನು ಬಿಸಿ ಇರ್ಬೇಕಾದ್ರೆ ತೆಗಿಯೋಕೆ ಹೋದರೆ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು. ನೋಡಿ ಎಲ್ಲ ತೆಗಿತಾ ಇದ್ದೀನಿ. ಎಲ್ಲ ಹಿಂಗೆ ಒಂದು ಸ್ಪೂನ್ ಸಹಾಯದಿಂದ ಹಿಂಗೆಲ್ಲ ಇಡ್ಲಿನ ತೆಗೆದಿಟ್ಕೊಂಬಿಡೋಣ. ಬಿಸಿ ಬಿಸಿ ಇಡ್ಲಿ ನೋಡಿರಿ ಎಷ್ಟು ಸೂಪರಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದಕ್ಕೊಂದು ಒಳ್ಳೆ ಚಟ್ನಿ ಅಥವಾ ಸಾಗು ಇದ್ದರೆ ತುಂಬ ಬೊಂಬಾಟಾಗಿರುತ್ತೆ ಮಾತ್ರ. ನೋಡಿ ಮುರಿದು ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿ ಮಲ್ಲಿಗೆ ಹೂವಿನ ಥರ ಸಾಫ್ಟಾಗಿ ಬಂದಿದೆ ಇಡ್ಲಿ, ತುಂಬ ಚೆನ್ನಾಗಿದೆ ಮಾತ್ರ. ಖಂಡಿತ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಒಂದು ಕಾಂಬೋ ಅಂತಂದರೆ ಒಂದು ಸಾಗು ಮಾಡಿಬಿಡೋಣ. ಈಗ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಕೇವಲ ಒಂದೇ ಒಂದು ಬೀಟ್ರೋಟಿಂದ ಒಂದು ರುಚಿಕರವಾದ ಸಾಗು ಮಾಡ್ಕೋಬೋದು. ಈಗ ಅದನ್ನೆಲ್ಲ ತೊಳೆದು ಸಿಪ್ಪೆ ತೆಗೆದು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮಿಕ್ಸಿ ಜಾರಿಗೆ 1 ಕಪ್ಪಷ್ಟು ತೆಂಗಿನ ತುರಿ, ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಸೋಂಪು ಕಾಳು 1 ಸ್ಪೂನಷ್ಟು. ಈಗ ಒಂದು 5-6 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಖಾರ, ಒಂದು 5-6 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಟೊಮೊಟೊ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ, ಒಂದು ಅರ್ಧ ಕಟ್ಟಷ್ಟು. ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಈಗ ನಮ್ಮದು ಮಸಾಲೆ ರೆಡಿ, ಮಿಕ್ಸಿ ಜಾರಲ್ಲಿ ಹಾಕಿರೋದು ನೋಡಿ. ಈಗ ನೆಕ್ಸ್ಟು ನಾವು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಆಯಿಲ್ ಹಾಕಿ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಎಣ್ಣೆ ಕಾದ ನಂತರ 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿ ಪಾತ್ರೆಯಲ್ಲೂ ಮಾಡ್ಕೋಬೋದು, ಆದರೆ ಕುಕ್ಕರಲ್ಲಾದರೆ ಒಂದೇ ಒಂದು ವಿಷಲ್ಗೆ ಕೂಗಿಸಿದ್ರೆ ತಕ್ಷಣ ಬೀಟ್ರೋಟ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಕುಕ್ಕರ್ ಉಪಯೋಗಿಸ್ತಾ ಇದ್ದೀನಿ, ಬೇಗ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರ್ ಉಪಯೋಗಿಸ್ತಾ ಇರೋದು. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಟೈಮ್ ಇತ್ತು ಅಂದರೆ ಪಾತ್ರೆಯಲ್ಲೇ ಮಾಡ್ಕೋಬೋದು. ಕರಿಬೇವಿನ ಸೊಪ್ಪು ಹಾಕಿದ ನಂತರ ಈಗ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್, 5 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ನಾವು ಇಡ್ಲಿ ಬೇಯೋ ಅಷ್ಟೊತ್ತಿಗೆ ಇದು ರೆಡಿ ಮಾಡ್ಕೊಂಬಿಡ್ಬೋದು ಸಾಗು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಇದು ಬೀಟ್ರೋಟು ನಾವು ತಗೊಂಡ್ರೆ, ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ದಪ್ಪ ಸುಮಾರಾಗಿ ಮೀಡಿಯಮಾಗಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರಬೇಕು, ದಪ್ಪ ದಪ್ಪ ಇರಬಾರ್ದು. ಈ ಥರ ನಾವು ಬೀಟ್ರೋಟ್ನ ಚೆನ್ನಾಗಿ ಫ್ರೈ ಮಾಡೋಣ, ಸ್ವಲ್ಪ ಬಾಡೋವರೆಗೂ ಫ್ರೈ ಮಾಡಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಇದನ್ನು ಸಹ ಮತ್ತೆ ಕೈ ಆಡಿಸೋಣ ಸ್ನೇಹಿತರೆ. ಹಿಂಗೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾವು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆನ ಅದನ್ನು ಸೇರಿಸ್ಕೊಬೇಕಾಗತ್ತೆ. ನೋಡಿ ಎಲ್ಲ ಚೆನ್ನಾಗಿ ಸ್ವಲ್ಪ 2 ನಿಮಿಷ ಫ್ರೈ ಆಗಬೇಕು. ಫ್ರೈ ಆಗಿದ ನಂತರ ನಾವು ಇದಕ್ಕೆ ಮಸಾಲೆನೇ ಸೇರಿಸ್ಕೊಳ್ಳೋಣ. 5 ನಿಮಿಷದಲ್ಲಿ ನಾವು ಒಂದು ವಿಷಲ್ಗೆ ಹೋಗೋ ಅಷ್ಟೊತ್ತಿಗೆ ನಮ್ಮದು ಸಾಗು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ ಮಸಾಲೆ ಹಾಕ್ತಾಯಿದ್ದೀನಿ, ಒಳ್ಳೆ ಮಸಾಲೆ ಇದು, ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಾಗುಗೆ. ಮಸಾಲೆ ಹಾಕಿದ ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ, ಗಟ್ಟಿ ನಾವು ನೋಡಿಕೊಂಡು ನೀರು ಹಾಕ್ಕೋಬೇಕಾಗತ್ತೆ.
ನೋಡಿ ಸ್ವಲ್ಪನೇ ಹಾಕ್ತಿದ್ದೀನಿ. ಆಮೇಲೆ ನಾವು ಬೇಕಾದ್ರೆ ಹಾಕ್ಕೋಬೋದು ಗಟ್ಟಿ ನೋಡಿಕೊಂಡು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಲ್ನ ಮಾಡಿಸ್ಕೊಂಡು ಬಂದುಬಿಡ್ತೀನಿ. ಪಟ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಯ್ತು. ಟೈಮ್ ಸೇವ್ ಆಯಿತು. ಒಂದೇ ಒಂದು ವಿಷಲ್ಲು ಕೂಗೋಷ್ಟೊತ್ತಿಗೆ ನಮ್ಮದು ಸಾಗು, ಬೀಟ್ರೋಟ್ ಸಾಗು, ಹೆಲ್ತಿ ಸಾಗು ರೆಡಿ ಆಗೋಯ್ತು. ಹೋಟೆಲ್ ಸ್ಟೈಲಲ್ಲಿ ಬೀಟ್ರೋಟ್ ಸಾಗು ಇಡ್ಲಿಗೆಲ್ಲ ಕೊಡ್ತಾರೆ ಸಾಮಾನ್ಯ. ನಾವು ಹೋಟ್ಲಿಗೆ ಹೋದಾಗ ಒಂದು ಸಲ ತಿಂದಿದ್ವಿ. ಈ ಥರ ತುಂಬ ಚೆನ್ನಾಗಿತ್ತು. ಟ್ರೈ ಆಗಿ ಇಡ್ಲಿ ಜೊತೆ ಕಾಂಬಿನೇಷನ್ಗೆ. ನೋಡಿ ಇದು ರೆಡಿ ಆಯಿತು. ಈಗ ಇಡ್ಲಿನೂ ರೆಡಿ, ನಮ್ಮ ಸಾಗೂ ರೆಡಿ. ಇಡ್ಲಿ ಬೀಟ್ರೋಟ್ ಸಾಗು ರೆಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಟೇಕ್